ಗೃಹಲಕ್ಷ್ಮಿ ಮರುಪರಿಶೀಲನೆಗೆ ಮಾರ್ಗಸೂಚಿ ರಾಜ್ಯ ಸರ್ಕಾರದವರು ಪ್ರಕಟ ಮಾಡಿದ್ದಾರೆ. ಆ 5 ಮಾರ್ಗಸೂಚಿ ಏನು ಹೇಳ್ಬಿಟ್ಟು ನಾವೀಗ ಬನ್ನಿ ತಿಳಿದುಕೊಳ್ಳೋಣ. ಮೊದಲನೇದು, ಆಹಾರ ಇಲಾಖೆ ಡೇಟಾದಲ್ಲಿ ಲಭ್ಯವಿರುವ ಬಯೋಮೆಟ್ರಿಕ್ ದೃಢೀಕರಣದ ಮೂಲಕ ಫಲಾನುಭವಿಗಳಿಗೆ ಪತ್ತೆ ಹಚ್ಚಬೇಕು. ಇದು ಮೊದಲನೇದು ಮಾರ್ಗಸೂಚಿ. ಎರಡನೇದು ಬಂದ್ಬಿಟ್ಟು ಪ್ರತಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಮೂಲಕ ಬಯೋಮೆಟ್ರಿಕ್ ಪರಿಶೀಲಿಸಿ ಗುರುತು ಹಚ್ಚಬೇಕು. ಇದು ಎರಡನೇದಾಯ್ತು. ಮೂರನೇದು ಬಂದ್ಬಿಟ್ಟು ಆಹಾರ ಇಲಾಖೆ ಡೇಟಾ ಬೇಸ್ ನಲ್ಲಿ ಬಯೋಮೆಟ್ರಿಕ್ ನಲ್ಲಿ ಇರುವ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಗೆ ಬಯೋಮೆಟ್ರಿಕ್ ಕೊಡಬೇಕು. ಸರ್ ಇದು ಎಲ್ಲ ಎಲ್ಲಿ ಕೊಡ್ಬೇಕು ಸರ್ ಅಂತಂದವ್ರಿಗೆ ಇದು 4ನೇ ಮಾರ್ಗಸೂಚಿ. ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಬಯೋಮೆಟ್ರಿಕ್ ಕೊಡಬೇಕು. ಅಂದ್ರೆ ನಾನು ಕೆಲವರಿಗೆ ಹೇಳ್ತಾ ಇರೋದು, ಬೆಂಗಳೂರಿಗೆ ಬೆಂಗಳೂರು 1 ಹೋಗಿ, ನೀವು ಕರ್ನಾಟಕ ಅಂದ್ರೆ ತಮ್ಮ ಜಿಲ್ಲೆಗಳಲ್ಲಿ ಕರ್ನಾಟಕ 1 ಸೆಂಟರ್ ಇರುತ್ತೆ, ಮತ್ತೆ ಗ್ರಾಮ 1 ಸೆಂಟರ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಬಯೋಮೆಟ್ರಿಕ್ ನ ಪರಿಶೀಲಿಸಿಕೊಳ್ಳಬಹುದು. 5ನೇದು, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ವ ಇಚ್ಛೆಯಿಂದ ಸೌಲಭ್ಯವನ್ನು ನಿರಾಕರಿಸಬಹುದು. ಕೆಲವೊಬ್ಬರಿಗೆ ನಮಗೆ ಈ ಸ್ಕೀಮ್ ನಮ್ಗೆ ಈ ಬೆನಿಫಿಟ್ ಬೇಡ, ನಿಮ್ಗೆ 2,000 ರೂಪಾಯಿ ನಾವು ತಿಂಗಳ ತಗೊಳ್ಳೋದು ಬೇಡ ಅಂದವ್ರಿಗೆ ಸ್ವ ಇಚ್ಛೆಯಿಂದ ನೀವು ನಿರಾಕರಿಸಬಹುದು. ಅಪ್ಲಿಕೇಶನ್ ನೀವೇ ರಿಜೆಕ್ಟ್ ಮಾಡ್ಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.